ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾವು ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಸುತ್ತಮುತ್ತಲು ಇರೋರಲ್ಲಿ, ನಮ್ಮ ಫ್ರೆಂಡ್ಸಲ್ಲಿ ಎಷ್ಟೋ ಸಲ ನೋಡ್ತೀವಿ, ತುಂಬ ಆ್ಯಕ್ಟಿವ್ ಆಗಿರೋರು ಇರ್ತಾರೆ, ಲೈಕ್ ಪ್ರೊಫೆಷ್ನಲಿ ತುಂಬ ಚೆನ್ನಾಗಿರ್ತಾರೆ, ಎಲ್ಲ ರೀತಿಯಲ್ಲಿ ಒಳ್ಳೆ ಇರ್ತಾರೆ. ಸಡನ್ ಆಗಿ ಹೆಮಿಪ್ಲೇಜಿಯಾ ಅಥವಾ ಪಾರ್ಶ್ವವಾಯುವಾಗಿ ಅವ್ರದ್ದೆಲ್ಲ ಲೈಫ್ ಕೊಲಾಪ್ಸ್ ಆಗೋದು ನಾವು ಎಷ್ಟೋ ಸಲ ನೋಡ್ತೀವಿ. ಆ್ಯಂಡ್ ಅವ್ರದ್ದು ರಿಮೈನಿಂಗ್ ಲೈಫ್ ಏನಿದೆ ಅದು ಕೂಡ ತುಂಬ ಕಷ್ಟವಾಗಿರುತ್ತೆ. ಯಾಕೆಂದರೆ ಅವರಿಗೆ ರೆಗ್ಯುಲರ್ ಆ್ಯಕ್ಟಿವಿಟೀಸಿಗೆ ಬರಲಿಕ್ಕಾಗಲ್ಲ, ಅವ್ರದ್ದು ಒಂದು ಸೈಡ್ ವೀಕ್ ಆಗಿರುತ್ತೆ, ಕೆಲವರಿಗೆ ತುಂಬ ಸ್ಪ್ಯಾಸ್ಟಿಕ್ ಆಗಿರುತ್ತೆ, ಸರಿಯಾಗಿರೋ ಗೇಟನ್ನು ಫಾಲೋ ಮಾಡೋಕ್ಕಾಗಲ್ಲ, ಸರಿಯಾಗಿ ನಡೆಯೋಕ್ಕಾಗಲ್ಲ. ಸೊ ಎಂಟೈರ್ ಲೈಫ್ ಅವರು ಡಿಸೇಬಲ್ ಆಗಿರ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಈಗ ಈ ಸ್ಟ್ರೋಕ್ ಬರುವ ಮೊದಲು ನಮಗೆ ಬಾಡಿ ಕೆಲವು ಸೈನ್ಸನ್ನು ತೋರಿಸುತ್ತೆ. ಸೊ ಆ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನಾವು ಕಂಡುಹಿಡಿದ್ರೆ ಏನು ಮಾಡ್ಬೋದು, ಈ ಪ್ಯಾರಾಲಿಸಿಸ್ ಆಗೋದು ಅಥವಾ ಈ ಪಾರ್ಶ್ವವಾಯು ಆಗೋದನ್ನು ನಮಗೆ ಎರ್ಲಿ ಡಯಾಗ್ನೋಸ್ ಮಾಡಿ ನಮ್ಗೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ನಮಗೆ ಮುಂದೆ ಬರಲಿಕ್ಕಿರುವಂಥ ಒಂದು ತುಂಬ ಡ್ರೆಡೆಡ್ ಆಗಿರುವಂಥ ಈ ಕಾಯಿಲೆ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ನಾನು ಈ ವಿಡಿಯೋದಲ್ಲಿ ಅಟ್ಲೀಸ್ಟ್ ಒಂದು ತಿಂಗಳ ಮೊದಲು ನಮ್ಮ ಬಾಡಿ ಏನೇನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ ತೋರಿಸ್ಬೋದು, ನಿಮಗೆ ಪಾರ್ಶ್ವವಾಯು ಬರುವ ಸಾಧ್ಯತೆ ಇದ್ದರೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಪ್ಯಾರಾಲಿಸಿಸ್ ಆಗಲಿಕ್ಕೆ ಅಥವಾ ಪಾರ್ಶ್ವವಾಯು ಆಗಲಿಕ್ಕೆ ಮೇನ್ ರೀಸನ್ ಏನು ಅಂದರೆ, ನಮ್ಮ ಬ್ರೈನಲ್ಲಿ ಇರುವಂಥ ಸೆಲ್ಸ್ ಏನಿದೆ ಅದಕ್ಕೆ ಆ ರಕ್ತ ಸಂಚಾರ ಸಿಗದೇ ಇದ್ದಾಗ ಆ ಸೆಲ್ಸ್ ಸತ್ತು ಹೋಗುತ್ತೆ. ಸೊ ಹಾಗಾಗಿ ನಮಗೆ ಈ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಅಥವಾ ಈ ಹೆಮಿಪ್ಲೇಜಿ ಏನಿದೆ ಅದು ಆಗುತ್ತೆ. ಎರಡು ಟೈಪ್ ಇದೆ ಇದರಲ್ಲಿ. ಸೊ ಒಂದು ಮೇನ್ಲಿ ಏನಂದರೆ, ಯಾವುದಾದ್ರೂ ಒಂದು ಬ್ಲಾಕ್ ಡೆವಲಪ್ ಆದರೆ ಏನಾಗುತ್ತೆ, ನಮ್ಮ ಬ್ರೈನಿಗೆ ರಕ್ತ ಸಪ್ಲೈ ಮಾಡುವಂಥ ಬ್ಲಡ್ ವೆಸಲ್ಸ್ ಏನಿದೆ, ರಕ್ತನಾಳಗಳೇನಿದೆ ಅದರಲ್ಲಿ ಒಂದು ಬ್ಲಾಕ್ ಡೆವಲಪ್ ಆದರೆ ಏನಾಗುತ್ತೆ, ಅದಕ್ಕೆ ಬಿಯಾಂಡ್ ರಕ್ತ ಸಪ್ಲೈ ಆಗಲ್ಲ. ಸೊ ಹಾಗಾಗಿ ಅಲ್ಲಿ ಇರುವ ಸೆಲ್ಸ್ ಸತ್ತು ಹೋಗುತ್ತೆ. ಇದಕ್ಕೆ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇದೇ ಥರ ಇನ್ನೊಂದಿದೆ, ಅದರಲ್ಲಿ ಏನಾಗುತ್ತೆ ಅಂದರೆ, ಬ್ರೈನಿಗೆ ಸಪ್ಲೈ, ನಮ್ಮ ಮೆದುಳಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳೇನಿದೆ ಅದು ಒಡೆದೋದ್ರೆ ಏನಾಗುತ್ತೆ, ಅಲ್ಲಿ ಬ್ಲೀಡಿಂಗ್ ಆಗುತ್ತೆ. ಸೊ ಹಾಗಾಗಿ ಅದರ ಫರ್ದರ್ ನಮಗೆ ರಕ್ತ ಸಂಚಾರ ಇಲ್ಲದೆ ಇದ್ದಾಗ ನಮಗೆ ಏನಾಗುತ್ತೆ, ಈ ಸ್ಟ್ರೋಕ್ ಆಗುತ್ತೆ. ಆ್ಯಂಡ್ ಸ್ಟ್ರೋಕಿಂದ ಏನಾಗುತ್ತೆ, ನಮ್ಮ ಒಂದು ಸೈಡ್ ಕಂಪ್ಲೀಟ್ಲಿ ಪ್ಯಾರಾಲಿಸಿಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಇದು ಎರಡಾದರೂ ಕೂಡ, ಸೊ ಎರಡಕ್ಕೂ ತುಂಬ ರಿಸ್ಕ್ ಇದೆ. ಹೆಮರೇಜಿಕ್ ಸ್ಟ್ರೋಕ್ ಆದರೆ ತುಂಬ ಬ್ಲೀಡಿಂಗಲ್ಲಿ ಆದರೆ ಏನಾಗುತ್ತೆ, ಸಿವಿಯರ್ ಆಗಿ ನಮ್ಮ ಎಷ್ಟು ಬ್ರೈನ್ ಸೆಲ್ಸ್ ಎಫೆಕ್ಟ್ ಆಗಿರುತ್ತೆ ಅದರ ಮೇಲೆ ನಮ್ಮ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಈಗ ಕೆಲವರಿಗೆ ನೀವು ನೋಡಿರ್ಬೋದು, ಒಂದು ಸ್ಟ್ರೋಕ್ ಆಗುತ್ತೆ, ಅವರು ಅಷ್ಟೊಂದು ಆಗಿರಲ್ಲ, ಇಮ್ಮಿಡಿಯೇಟ್ಲಿ ಅವರು ರಿಕವರ್ ಆಗ್ತಾರೆ. ಇಮ್ಮಿಡಿಯೇಟ್ ಮೆಡಿಕಲ್ ಇಂಟರ್ವೆನ್ಷನ್ ಸಿಕ್ಕಿದ ಕೂಡಲೇ ಅವರ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗಿ ಅವರು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತಾರೆ. ಇನ್ನು ಕೆಲವರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ, ತುಂಬ ಹೆಲ್ತಿಯಾಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಬಟ್ ಸಡನ್ ಆಗಿ ಒಂದು ವೀಕ್ನೆಸ್ ಅಥವಾ ಒಂದು ನಮ್ನೆಸ್ ಡೆವಲಪ್ ಆಗುತ್ತೆ. ಬ್ರೈನಲ್ಲಿ ಏನಾದರೂ ಒಂದು ಬ್ಲೀಡ್ ಆಗ್ಬೋದು, ಆ ಬ್ಲೀಡಿಂಗ್ ತುಂಬ ಹೆಚ್ಚಿಗೆ ಆದರೆ ಏನಾಗುತ್ತೆ, ಆ ಪ್ರೆಷರಿಂದ ಬ್ರೈನಲ್ಲಿ ಡ್ಯಾಮೇಜ್ ಆಗಿ ಅಲ್ಲಿ ಇರುವಂಥ ಬ್ರೈನಲ್ಲಿರುವಂಥ ಸೆಲ್ಸ್ ಏನಿದೆ, ಕೋಶಗಳೇನಿದೆ, ಜೀವಕೋಶಗಳೇನಿದೆ, ಅದಕ್ಕೆ ರಕ್ತ ಸಂಚಾರ ಸಿಗದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ಬ್ರೈನ್ ಸೆಲ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಸಿವಿಯರ್ ಆಗಿ ಒಂದು ಸೈಡ್ ಕಂಪ್ಲೀಟ್ಲಿ ಪ್ಯಾರಾಲಿಸಿಸ್ ಆಗಿ ಲೈಫ್ ಲಾಂಗ್ ನರಳ್ತಾ ಇರೋರು ತುಂಬ ಜನ ನಾವು ನೋಡಿದ್ವಿ. ಸೊ ಬಾಡಿ ತೋರಿಸುವಂಥ ಈ ಥರ ಪ್ರಾಬ್ಲಮ್ಸ್ ಬರೋದಿದ್ರೆ ಕೆಲವು ಸಲ ನಮಗೆ ಸ್ವಲ್ಪ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಾಡಿ ತೋರಿಸುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಅದನ್ನು ಇಗ್ನೋರ್ ಮಾಡ್ತೀವಿ. ನಾವು ಅದ್ರ ಬಗ್ಗೆ ಅಷ್ಟೊಂದು ಲಕ್ಷ್ಯ ಕೊಡಲ್ಲ. ಓಕೆ, 2 ದಿವಸ ನನಗೊಂಥರ ಜೋಮಿತ್ತು, ಓಕೆ ಸರಿ ಆಯಿತು, ನಾವು ಐ ಆಮ್ ಆಲ್ ರೈಟ್ ಅಂತ ಹೇಳಿ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದೆ. ನಾವು ಅದನ್ನು ಇಗ್ನೋರ್ ಮಾಡಿದಾಗ ಏನಾಗುತ್ತೆ, ಒಂದು ಫೈನ್ ಡೇ ನಮಗೊಂದು ಮೇನ್ ಸ್ಟ್ರೋಕ್ ಅಥವಾ ಈ ಬ್ಲೀಡಿಂಗ್ ಆದಾಗ ಏನಾಗುತ್ತೆ, ದಟ್ ವಿಲ್ ಲೀಡ್ ಟು ಎ ಸಿವಿಯರ್ ಪ್ರಾಬ್ಲಮ್. ನಮ್ಗೆ ಇಡೀ ಲೈಫು ನಾವು ರಿಪೆಂಡ್ ಮಾಡ್ತೀವೋ, ಆ ಸಿಂಪ್ಟಮ್ ತೋರಿಸಿದಾಗಲೇ ನಾವು ಡಾಕ್ಟ್ರಿಗೆ ತೋರಿಸಿದ್ರೆ ನಮಗೆ ಈ ಥರ ಕಾಂಪ್ಲಿಕೇಶನ್ಸ್ ಏನು ಬರೋದಿಲ್ಲಾಗಿತ್ತು ಅಂತ ಅಂದ್ಕೊಳ್ತೀವಿ. ಇದರಲ್ಲಿ ಬರುವಂಥ ಫಸ್ಟ್ ಒಂದು ಸಿಂಪ್ಟಮ್ ಯಾವುದು ಅಂತ ಕೇಳಿದರೆ, ಬಾಡಿ ತೋರಿಸುವಂಥ ಸೈನ್ ಯಾವುದು ಅಂತ ಕೇಳಿದರೆ, ಹೆಡ್ಏಕ್. ಸಡನ್ ಆಗಿ ಒಂದು ಥ್ರಾಬಿಂಗ್ ಟೈಪ್ ಆಫ್ ಪೇಯ್ನ್ ಬರುತ್ತೆ, ನಮಗೆ ತಲೆಯಲ್ಲಿ ಒಂದು ಸಿವಿಯರ್ ಹೆಡ್ಏಕ್ ಡೆವಲಪ್ ಆಗ್ಬೋದು. ಇಟ್ ಈಸ್ ನಾಟ್ ಲೈಕ್ ಬಾಕಿ ರೆಗ್ಯುಲರ್ಲಿ ಬರುವಂಥ ಹೆಡ್ಏಕ್ ಥರ ಅಲ್ಲ. ನಮಗೆ ಈಗ ಟೆನ್ಷನ್ ಆದಾಗ, ಸ್ಟ್ರೆಸ್ ಆದಾಗ, ಹೆವಿ ವರ್ಕ್ ಇದ್ದಾಗ, ಅಥವಾ ಬೇರೆ ಏನಾದರೂ ಹೊಟ್ಟೆಯಲ್ಲಿ ಸಮಸ್ಯೆಗಳಿದ್ದಾಗ, ಮಲಬದ್ಧತೆ ಇದ್ದಾಗ, ಸೊ ಅವಾಗೆಲ್ಲ ನಮಗೆ ತಲೆನೋವು ಡೆವಲಪ್ ಆಗ್ಬೋದು. ಇದು ಆ ಥರ ತಲೆನೋವಲ್ಲ, ಸಡನ್ ಆಗಿ ಡೆವಲಪ್ ಆಗುತ್ತೆ ವಿತೌಟ್ ಎನಿ ರೀಸನ್. ಈವನ್ ನಿದ್ರೆ ಮಾಡಿದಾಗ ಕೂಡ ಈ ತಲೆನೋವು ಬರುವಂಥ ಸಾಧ್ಯತೆ ಇದೆ. ಸೊ ತಲೆನೋವು ಬಂದು ಅದು ಮೇ ಬಿ ಒಂದು ಕೆಲವು ಸೆಕೆಂಡ್ಸಲ್ಲಿ, ಮ್ಯಾಕ್ಸಿಮಮ್ ಒಂದು 60 ಸೆಕೆಂಡ್ಸಲ್ಲಿ ಮ್ಯಾಕ್ಸಿಮಮ್ ಸಿವಿಯರ್ ಪೇಯ್ನ್ ಆಗುತ್ತೆ, ಮತ್ತು ನಿಧಾನ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ಏನೂ ಕಾರಣಗಳು ಇಲ್ಲದೆ ಸಡನ್ ಆಗಿ ಒಂದು ತಲೆನೋವು ಡೆವಲಪ್ ಆಗ್ತಾ ಇದೆ ಮತ್ತು ಡಿಸಪೇರ್ ಆಗ್ತಾ ಇದೆ. ಸೊ ಅದೇ ಥರ ಫ್ರೀಕ್ವೆಂಟ್ ಆಗಿ ನಮಗೆ ಈ ತಲೆನೋವು ಬರ್ತಾ ಇದೆ ಮತ್ತು ಹೋಗ್ತಾ ಇದೆ ಅಂತ ಆದರೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಒಂದು ನ್ಯೂರಾಲಜಿಸ್ಟ್ ಹತ್ರ ಹೋಗಿ ತೋರಿಸಿ ಅದರದ್ದು ಮೇನ್ ರೀಸನ್ ಏನು ಅಂತ ಕಂಡುಹಿಡಿಬೇಕಾಗುತ್ತೆ. ಕೆಲವು ಸಲ ಏನಾಗಿರ್ಬೋದು, ಅಲ್ಲಿ ಇರುವಂಥ ಸರ್ಕ್ಯುಲೇಷನ್ ಕಮ್ಮಿ ಆಗಿದೆ, ಸೊ ಹಾಗಾಗಿ ಬಾಡಿ ತೋರಿಸುವಂಥ ಒಂದು ಸೈನ್ ಇರ್ಬೋದು ಅದು. ಸೊ ಅದನ್ನು ನಾವು ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಮೇ ಬಿ ಎಲ್ಲ ತಲೆನೋವಿಗೂ ಈ ಸ್ಟ್ರೋಕ್ ಬರಲಿಕ್ಕಿರುವಂಥ ಮುನ್ಸೂಚನೆ ಅಂತ ಅಲ್ಲ ನಾ ಹೇಳಿದ್ದು, ಬಟ್ ತಲೆನೋವು ಸಿವಿಯರ್ ಆಗಿದೆ. ಈವನ್ ನಿದ್ರೆಯಲ್ಲಿ ಕೂಡ, ನಿದ್ರೆ ಮಾಡ್ತಾ ಇರುವಾಗ ನಮಗೆ ಸಡನ್ ತಲೆನೋವು ಡೆವಲಪ್ ಆಗುತ್ತೆ, ಎಚ್ಚರ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ನಂತರ ಕಡಿಮೆ ಆಗ್ತಾ ಇದೆ ಅಂತ ಆದರೆ ನಮಗೆ ಅದು ಮೇ ಬಿ ಒಂದು ಸೈನ್ ಇರ್ಬೋದು, ಬಾಡಿ ತೋರಿಸ್ತಾ ಇದೆ ನಿಮ್ಮ ರಕ್ತ ಸಂಚಾರ ಸರಿ ಇಲ್ಲ ಬ್ರೈನಿಗೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಒಂದು ನ್ಯೂರಾಲಜಿಸ್ಟ್ ಹೋಗಿ ಚೆಕ್ ಮಾಡಿಕೊಂಡು ಅದು ವೆದರ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಬ್ರೈನಿಗೆ ಇರುವ ರಕ್ತ ಸಂಚಾರ ಸರಿಯಾಗಿದೆಯಾ ಅಂತ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು. ಎರಡನೇ ಸಿಂಪ್ಟಮ್ ಏನು ಅಂದರೆ, ನಮ್ಮ ಮೆಮೊರಿ ಪವರ್ ಕಡಿಮೆ ಆಗೋದು, ಅದರೊಟ್ಟಿಗೆ ನಮ್ಮ ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ಐಡೆಂಟಿಫೈ ಮಾಡಿ, ಈಗ ಫಾರ್
ಫಾರ್ ಎಕ್ಸಾಂಪಲ್ ನಾವು ಮಾತಾಡ್ತಾ ಇರ್ತೀವಿ, ಒಬ್ಬರ ಹತ್ರ ಮಾತಾಡ್ತಾ ಇರುವಾಗ ನಮಗೆ ಕರೆಕ್ಟಾಗಿ ಆ ಕಾನ್ವರ್ಸೇಷನ್ನ ತೊಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರು ಹೇಳೋದು ನಮ್ಮ ಬ್ರೈನಲ್ಲಿ ಸರಿಯಾಗಿ ರಿಜಿಸ್ಟರ್ ಆಗ್ತಾ ಇಲ್ಲ. ಈಗ ರೀಸೆಂಟ್ಲಿ ಆಗಿರುವಂಥ ಇನ್ಸಿಡೆಂಟ್ಸ್ ಎಲ್ಲ ನಮಗೆ ಮರ್ತೋಗ್ತಾ ಇದೆ. ಸೊ ಕೆಲವು ಸಲ ಈ ಸ್ಟ್ರೆಸ್ ಇದ್ದರೂ ಕೂಡ ಅಥವಾ ತುಂಬ ಲೈಕ್ ಬೇರೆ ಏನಾದರೂ ಟೆನ್ಷನ್ ಭಾಳ ಇದ್ದರೂ ಕೂಡ ಈ ಥರ ಸಿಂಪ್ಟಮ್ಸ್ ಕಂಡು ಬರ್ಬೋದು. ಬಟ್ ಸಡನ್ ಆಗಿ ಈ ಥರ ಆಗ್ತಾ ಇದೆ, ಅದು ಬೇರೆಯವರು ಅಬ್ಸರ್ವ್ ಮಾಡ್ತಾರೆ. ಈಗ ನಾವು ಮಾತಾಡ್ತಾ ಇರುವಾಗ ಏನಾದರೂ ನಾನ್ಸೆನ್ಸ್ ಅಂದರೆ ಅದಕ್ಕೆ ಸಂಬಂಧ ಇಲ್ಲದೇ ಇರುವಂಗೆ ನಾವು ಮಾತಾಡೋದು, ಅವರು ಹೇಳೋದೆಲ್ಲ ನಮಗೆ ಅರ್ಥ ಆಗ್ತಾ ಇಲ್ಲ. ಮೊದಲೆಲ್ಲ ಕ್ಲಿಯರಾಗಿ ಅರ್ಥ ಆಗ್ತಾ ಇರುವಂಥ ಲೈಕ್ ಕೆಲವು ಇದಿರ್ಬೋದು, ನಾವು ಓದುವಾಗ ಕೆಲವು ಸೆಂಟೆನ್ಸಸ್ ಓದುವಾಗ ಅದರ ಅರ್ಥ ನಮಗೆ ಕರೆಕ್ಟಾಗಿ ಆಗ್ತಿತ್ತು. ಬಟ್ ಈಗ ನಾವು ಓದುವಾಗ ಅದು ಓದಿದರೂ ಕೂಡ ನಮಗೆ ಅದರದ್ದು ಅರ್ಥ ಕರೆಕ್ಟಾಗಿ ಅರ್ಥ ಆಗ್ತಾ ಇಲ್ಲ. ಅದೇ ಥರ ನಮಗೆ ನೆನಪಿನ ಶಕ್ತಿ ಕಳ್ಕೊಳ್ತಾ ಇದು ತುಂಬ ಜನ ಹೇಳ್ತಾರೆ ನಮಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂತ. ಅದು ಮೇ ಬಿ ಬಿಕಾಸ್ ಅವರಿಗೆ ಕಾನ್ಸಂಟ್ರೇಷನ್ ಅಷ್ಟೊಂದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಇರ್ಬೋದು. ಬಟ್ ಈ ಥರ ಪ್ರಾಬ್ಲಮ್ ಬರುವ ಒಂದು ಮುನ್ಸೂಚನೆ ಆಗಿ ಕೂಡ ನಮಗೆ ನೆನಪಿನ ಶಕ್ತಿ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಸಡನ್ ಆಗಿ ಒಂದು ವರ್ಡ್, ನಾವು ರೆಗ್ಯುಲರ್ಲಿ ಮಾತಾಡೋ ಒಂದು ವರ್ಡ್ ಏನಿದೆ ಅದು ನಮಗೆ ಸಿಗ್ತಾ ಇಲ್ಲ, ಅದಕ್ಕೆ ಹುಡುಕಿ ಬೇರೆ ಯಾವುದಾದ್ರೂ ವರ್ಡ್ ಅದರ ಬದಲು ನಾವು ಹೇಳೋದು. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಏನಾಗುತ್ತೆ, ಅದು ಕೂಡ ನಮಗೆ ಈ ಸ್ಟ್ರೋಕ್ ಬರಲಿಕ್ಕಿರುವಂಥ ಒಂದು ಮುನ್ಸೂಚನೆ ಇರ್ಬೋದು. ಸೊ ಹಾಗಾಗಿ ಸಡನ್ ಲಾಸ್ ಆಫ್ ಮೆಮರಿ ಇದೆ, ಶಾರ್ಟ್ ಟರ್ಮ್ ಮೆಮರಿ ಎಲ್ಲ ಹೋಗ್ತಾ ಇದೆ, ಅಥವಾ ನಮಗೆ ಕರೆಕ್ಟಾಗಿ ಒಂದು ಒಬ್ಬರ ಹತ್ರ ಕಾನ್ವರ್ಸೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಿದ್ದರೆ ನಾವೇನು ಮಾಡಬೇಕು, ಒಂದು ಡಾಕ್ಟ್ರಿಗೆ ತೋರಿಸಿ ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಬ್ರೈನಿಗೆ ಇರುವಂಥ ರಕ್ತ ಸಂಚಾರ ಸರಿಯಾಗಿದೆ ಅಂತ ನಾವು ಐಡೆಂಟಿಫೈ ಮಾಡಲೇಬೇಕಾಗತ್ತೆ. ಮೂರನೇ ಮೇನ್ ಸೈನ್ ಏನಂದರೆ ತುಂಬ ಸುಸ್ತಾಗೋದು. ಸುಸ್ತು ನಮಗೆ ಯೂಶ್ವಲಿ ಆಗುತ್ತೆ, ನಾವು ಏನಾದರೂ ವರ್ಕ್ ಮಾಡಿದಾಗ ಅಥವಾ ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾಗೆಲ್ಲ ಸುಸ್ತಾಗುತ್ತೆ. ಬಟ್ ಇದು ಆ ಥರ ಅಲ್ಲ, ಸಿವಿಯರ್ ಆಗಿ ಸುಸ್ತಾಗೋದು. ನಮಗೆ ರೆಗ್ಯುಲರ್ಲಿ ನಾವು ಮಾಡ್ತಾ ಇದ್ದಿದ್ದು ಎಷ್ಟೋ ವರ್ಕ್ಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ಯೂಶ್ವಲಿ ನಮಗೆ ಟಯರ್ಡ್ನೆಸ್ ಇದ್ದರೆ ಏನಾಗುತ್ತೆ, ನಾವು ಒಂದು ರೆಸ್ಟ್ ತೊಗೊಂಡ್ರೆ ಅಥವಾ ಒಳ್ಳೆ ಆಹಾರ ತೊಗೊಂಡ್ರೆ, ಒಳ್ಳೆ ನಿದ್ರೆ ಮಾಡಿದರೆ ನಮಗೆ ಈ ಸುಸ್ತೇನಿದೆ ಅದು ಕಡಿಮೆ ಆಗುತ್ತೆ. ಬಟ್ ಈ ಥರ ಈ ಸ್ಟ್ರೋಕ್ ಬರಲಿಕ್ಕಿರುವಂಥ ಮುನ್ಸೂಚನೆ ಬರುವಂಥ ಸುಸ್ತೇನಿದೆ ಅದು ಆ ಥರ ಅಲ್ಲ. ನೀವು ಎಷ್ಟೇ ನಿದ್ರೆ ಮಾಡಿ, ಎಷ್ಟೇ ರೆಸ್ಟ್ ತೊಗೊಳ್ಳಿ, ಎಷ್ಟೇ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಆಹಾರಗಳು ತೊಗೊಳ್ಳಿ, ಆದರೂ ಏನಿದೆ ಈ ಸುಸ್ತು ಕಡಿಮೆ ಆಗಲ್ಲ, ಸಿವಿಯರ್ ಆಗಿರುತ್ತೆ. ನಾವು ಡೈಲಿ ಮಾಡ್ತಾ ಇದ್ದಿದ್ದು ಸಿಂಪಲ್ ಆಗಿರುವಂಥ ಕೆಲಸಗಳಿರ್ಬೋದು, ಅದು ಕೂಡ ನಮ್ಮ ಹತ್ರ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ನಮಗೆ ಸಡನ್ ಆಗಿ ಈವನ್ ಡೇ ಟೈಮಲ್ಲಿ ಕೂಡ ಏನೋ ಮಾಡ್ತಾ ತುಂಬ ನಿದ್ರೆ ಬರೋದು, ನಿದ್ರೆ ಮಾಡಿ ಎದ್ರೂ ಕೂಡ ಆ ಫ್ರೆಶ್ನೆಸ್ ಇಲ್ಲ, ಸಡನ್ ಆಗಿ ಇದೇ ಥರ ಸುಸ್ತು ಡೆವಲಪ್ ಆಗ್ತಾ ಇದೆ ಅಂದರೆ ಅದು ಕೂಡ ಈ ಸ್ಟ್ರೋಕ್ ಬರಲಿಕ್ಕಿರುವಂಥ ಒಂದು ಮುನ್ಸೂಚನೆ ಇರ್ಬೋದು. ಸೊ ಅವರು ಕೂಡ ಅದನ್ನು ಇಗ್ನೋರ್ ಮಾಡಬಾರ್ದು. ಮೇ ಬಿ ಭಾಳಷ್ಟು ಡೆಫಿಷಿಯನ್ಸೀಸಲ್ಲಿ ಈ ಥರ ಪ್ರಾಬ್ಲಮ್ಸ್ ಕಂಡು ಬರ್ಬೋದು. ನಮಗಿರುವಂಥ ಮೇನ್ ನ್ಯೂಟ್ರಿಯೆಂಟ್ಸ್ ಏನಿದೆ, ವೈಟಮಿನ್ ಡಿ ಇರ್ಬೋದು, ವೈಟಮಿನ್ B12 ಇರ್ಬೋದು, ಈ ಥರ ಇದರದ್ದು ಡೆಫಿಷಿಯನ್ಸೀಸಲ್ಲಿ ನಮಗೆ ಈ ಥರ ಸುಸ್ತು ಬರ್ಬೋದು. ಬಟ್ ಏನೇ ಇದ್ದರೂ ಕೂಡ ನಾವೇನು ಮಾಡಬೇಕು, ಇದು ಈ ಥರ ಪ್ರಾಬ್ಲಮ್ದು ಒಂದು ಮುನ್ಸೂಚನೆ ಅಲ್ಲ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮಗೆ ತುಂಬ ಅನ್ಎಕ್ಸ್ಪ್ಲೈನ್ಡ್ ಆಗಿರುವಂಥ ಟಯರ್ಡ್ನೆಸ್ ಬರ್ತಾ ಇದ್ದರೆ ನಾವು ಅದನ್ನು ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಿ ಅದು ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ನಾರ್ಮಲ್ ಇದೆ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಏನಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಸಡನ್ ಆಗಿ ಒಂದು ಎಪಿಸೋಡ್ ನಮಗೆ ಒಂದು ಸೈಡಲ್ಲಿ ಅಷ್ಟೊಂದು ಶಕ್ತಿ ಇಲ್ಲದೆ ಇದ್ದಾಗ ಆಗೋದು, ಸಡನ್ ಆಗಿ ಜೋಮ್ ಹಿಡ್ದಂಗೆ ಆಗೋದು, ಮಾತಾಡುವಾಗ ಸರಿಯಾಗಿ ಸ್ಪೀಚ್ ಬರದೇ ಇರೋದು, ಅಂದರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗೋದು, ವಿಷನ್ ಸರಿಯಾಗಿ ಕಣ್ಣು ಕಾಣ್ತಾ ಇಲ್ಲ, ಬ್ಲರ್ಡ್ ವಿಷನ್ ಆಗೋದು. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಅದು ಕೂಡ ಈ ಸ್ಟ್ರೋಕ್ ಬರಲಿಕ್ಕಿರೋ ಒಂದು ಮೇಜರ್ ಸ್ಟ್ರೋಕಿಗೆ ಇರುವಂಥ ಮುನ್ಸೂಚನೆ ಇರ್ಬೋದು. ನಾವು ಇದಕ್ಕೆ ಟ್ರಾನ್ಸಿಯೆಂಟ್ ಇಸ್ಕಿಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಇದು ಯೂಶಲಿ ಹೇಗೆ ಅಂದರೆ, ಒಂದ್ಸಲ ಬರುತ್ತೆ, ನಾವು ಒಂದು ಸ್ವಲ್ಪ ರೆಸ್ಟ್ ತಗೊಂಡು ತನ್ನಿಂದಾನೇ ಕಡಿಮೆ ಆಗಿ ಹೋಗುತ್ತೆ. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀವಿ, ಈ ಥರ ಟ್ರಾನ್ಸಿಯೆಂಟ್ ಇಸ್ಕಿಮಿಕ್ ಅಟ್ಯಾಕ್ ಸಿಂಪ್ಟಮ್ಸ್ ಕಂಡ್ರೆ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಸೊ ಅದು ಯಾವತ್ತೂ ಮಾಡಬಾರ್ದು. ಸಡನ್ ಆಗಿ ನಿಮಗೆ ಅನ್ಎಕ್ಸ್ಪ್ಲೈನ್ಡ್ ಆಗಿ ವಿತೌಟ್ ಏನೋ ಕಾರಣಗಳು ಇಲ್ಲದೆ ಸಡನ್ ಆಗಿ ಒಂದು ಪಾರ್ಟ್ ಆಫ್ ದ ಬಾಡಿ ಸ್ವಲ್ಪ ನಮ್ನೆಸ್ ಬಂತು ಅಂದರೆ ಒಂಥರ ಮರಗಟ್ಟದಂಗೆ ಆಯಿತು, ಆ್ಯಂಡ್ ಶಕ್ತಿ ಇಲ್ಲದೆ ಇದ್ದಂಗೆ ಆಯಿತು, ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ್ಯಂಡ್ ಕಣ್ಣು ಕೂಡ ಸರಿಯಾಗಿ ಕಾಣ್ತಾ ಇಲ್ಲ, ಒಂದು ಬ್ಲರ್ಡ್ ವಿಷನ್ ಇದೆ, ಡಬಲ್ ವಿಷನ್ ಕಾಣ್ತಾ ಇದೆ. ಸೊ ಆ ಥರ ಇದ್ದಾಗ ನಾವೇನು ಮಾಡಬೇಕು, ಅದನ್ನು ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಅದು ಮೇ ಬಿ ಬಿಕಾಸ್ ಆ ಬ್ರೈನಿಗೆ ಇರುವಂಥ ಸರ್ಕ್ಯುಲೇಷನ್ ಕಮ್ಮಿ ಆಗೋದ್ರಿಂದ ಬಾಡಿ ತೋರಿಸುವಂಥ ಮುನ್ಸೂಚನೆ ಇರ್ಬೋದು. ಸೊ ಬಾಕಿ ಇರುವಂಥ ಸೈನ್ಸ್ನ ಏನು ಹೇಳಿದ್ದೇನೆ ಫಸ್ಟ್, ಅದು ಈವನ್ ಬಾಕಿ ಇದರಲ್ಲಿ ಲೈಕ್ ಸ್ಟ್ರೆಸ್ ಇದ್ದಾಗ, ಟೆನ್ಷನ್ ಇದ್ದಾಗ, ಬೇರೆ ಪ್ರಾಬ್ಲಮ್ಸ್ ಇಲ್ಲಿ ಕೂಡ ಡೆವಲಪ್ ಆಗ್ಬೋದು. ಬಟ್ ಈ ಟ್ರಾನ್ಸಿಯೆಂಟ್ ಇಸ್ಕಿಮಿಕ್ ಅಟ್ಯಾಕ್ ಏನಾದರೂ ಬಂದರೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ತೋರಿಸಿ, ಅದು ನಮ್ಮ ಬ್ರೈನಿಗೆ ಯಾವುದೇ ಥರದ್ದು ಬ್ಲಾಕೇಜ್ ಇಲ್ಲ, ಕೆಲವು ಸಲ ನಮ್ಮ ಬ್ರೈನಿಗೆ ಸಪ್ಲೈ ಮಾಡುವಂಥ ಮೇನ್ ರಕ್ತನಾಳಗಳೇನಿದೆ ಅದರಲ್ಲಿ ಏನಾದರೂ ಬ್ಲಾಕೇಜ್ ಇದ್ದರೆ, ಬ್ರೈನಿಗೆ ಇರುವಂಥ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಈ ಥರ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ಇದೆ. ಸೊ ಅದು ಇಮ್ಮಿಡಿಯೇಟ್ಲಿ ನೀವು ತೋರಿಸಿದ್ರೆ ಏನು ಮಾಡ್ಬೋದು, ಅದಕ್ಕೆ ಸ್ಟೆಂಟಿಂಗ್ ಅಥವಾ ಅಲ್ಲಿ ಇರುವಂಥ ಬ್ಲಾಕ್ ಏನಿದೆ, ಕ್ಲಾಟ್ ಏನಿದೆ, ಅದನ್ನು ಲೈಕ್ ಡೈಲ್ಯೂಟ್ ಮಾಡಿ ಅದನ್ನು ರಿಮೂವ್ ಮಾಡಲಿಕ್ಕಿರುವಂಥ ಎಷ್ಟೋ ಟ್ರೀಟ್ಮೆಂಟ್ಗಳಿದೆ. ಸೊ ಅದು ಮಾಡೋದರಿಂದ ನಮಗೆ ಮುಂದೆ ಬರಲಿಕ್ಕಿರುವಂಥ ಈ ಮೇಜರ್ ಸ್ಟ್ರೋಕ್ ಏನಿದೆ, ಮೇಜರ್ ಪಾರ್ಶ್ವವಾಯು ಏನಿದೆ, ಅದನ್ನು ಕಂಪ್ಲೀಟ್ಲಿ ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಈ ಥರ ಸಿಂಪ್ಟಮ್ಸ್ ಕೆಲವರು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ, ಅದು ಬಂದು ಮತ್ತೆ ನಾರ್ಮಲ್ ಆಗಿಬಿಡ್ತಾರೆ. ಸೊ ನಾವು ನಾರ್ಮಲ್ ಆಗ್ತೀವಿ ಆ್ಯಂಡ್ ನೆಕ್ಸ್ಟ್ ಒಂದು 24 ಅವರ್ಸಲ್ಲಿ ಅವರು ವಾಪಸ್ ನಾರ್ಮಲ್ ಇದಕ್ಕೆ ಬರ್ತಾರೆ. ಸೊ ಹಾಗಾಗಿ ಅವ್ರು ಏನು ಅನ್ಕೊಳ್ತಾರೆ, ನನಗೆಲ್ಲ ಸರಿ ಆಯಿತು, ಅದೇನು ಇಲ್ಲ ಅಂತ ಹೇಳಿ ಅವರು ಬಿಟ್ಟು ಬಿಡ್ತಾರೆ. ಸೊ ಅದು ಮುಂದೆ ಬರಲಿಕ್ಕಿರುವಂಥ ಒಂದು ಮೇಜರ್ ಪ್ರಾಬ್ಲಮ್ದು ಮುನ್ಸೂಚನೆ ಇರ್ಬೋದು. ಸೊ ಹಾಗಾಗಿ ನಾವು ಅದನ್ನು
ಯಾವತ್ತೂ ಮಾಡಬಾರ್ದು. ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ನನಗೆ ಈ ಥರ ಒಂದು ಎಪಿಸೋಡ್ ಇತ್ತು, ನನಗೆ ವೀಕ್ನೆಸ್ ಆಯಿತು, ನನಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ತಲೆ ಚಕ್ರ ಬರ್ತಾ ಇತ್ತು ಅಂತ ಹೇಳಿದರೆ ಇಮಿಡಿಯೇಟ್ಲಿ ಅದಕ್ಕಿರುವಂಥ ಟೆಸ್ಟ್ಗಳು ಮಾಡಿ ನೋಡಿ ನಮಗೆ ವೆದರ್ ಆ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನಿಗೆ ಇರುವಂಥ ರಕ್ತ ಸಂಚಾರ ಸರಿ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿ ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕಂತೂ ಸಾಧ್ಯ. ನೆಕ್ಸ್ಟ್ ಮುನ್ಸೂಚನೆ ಏನು ಅಂದರೆ ಇಂಬ್ಯಾಲೆನ್ಸ್. ಸೊ ನೀವು ನೋಡಿರ್ಬೋದು, ನಾವು ನಡೆಯುವಾಗ ನಮಗೆ ಒಂದು ಸೈಡ್ಗೆ ಎಳ್ದಂಗೆ ಅನಿಸೋದು ಅಥವಾ ತಲೆ ಚಕ್ರ ಬಂದಂಗೆ ಅನಿಸೋದು. ಸೊ ಈ ಥರ ಎಲ್ಲ ನಾವು ನೋಡ್ತೀವಿ ಆ್ಯಂಡ್ ಅದು ಇಮಿಡಿಯೇಟ್ಲಿ ರಿಕವರ್ ಕೂಡ ಆಗ್ತೀವಿ. ಸೊ ಬಟ್ ಈ ಥರ ಸಿಂಪ್ಟಮ್ಸ್ ಇದ್ದರೂ ಕೂಡ ಅದು ನಮ್ಮ ಮುಂದೆ ಬರಲಿಕ್ಕಿರುವಂಥ ಒಂದು ನರದ ವೀಕ್ನೆಸ್ ಅಥವಾ ಈ ಸ್ಟ್ರೋಕ್ ಏನಿದೆ ಅಥವಾ ಹೆಮಿಪ್ಲೇಜಿ ಏನಿದೆ ಇದಕ್ಕಿರುವಂಥ ಒಂದು ಮುನ್ಸೂಚನೆ ಇರ್ಬೋದು. ಸೊ ನಮಗೆ ಪದೇ ಪದೇ ಬ್ಯಾಲೆನ್ಸ್ ಕಳ್ಕೊಳ್ತಾ ಇದ್ವಿ, ನಾವು ನಡೆಯುವಾಗ ಕಾಲು ಸಡನ್ ಫ್ಲೋರ್ಗೆ ಒಂಥರ ಗ್ರಿಪ್ ಹಿಡ್ದಂಗೆ ಕರೆಕ್ಟಾಗಿ ನಮಗೆ ಸ್ಟೆಪ್ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ತಲೆ ಚಕ್ರ ಬಂದಂಗೆ ಅನಿಸ್ತಾ ಇದೆ. ಕೆಲವರಿಗೆ ವರ್ಟಿಗೋ ಡೆವಲಪ್ ಆಗ್ಬೋದು, ಸಡನ್ ಆಗಿ ಪೊಸಿಷನ್ ಎದ್ದು ನೋಡುವಾಗ ಸಡನ್ ಆಗಿ ಒಂಥರ ತಲೆ ಚಕ್ರ ಬಂದಂಗೆ. ಇದಕ್ಕಿರೋ ಮೇನ್ ರೀಸನ್ ಏನಂದರೆ ನಮ್ಮ ರಕ್ತ ಸಂಚಾರ ಬ್ರೈನಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ನಮ್ಮ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ಕಿವಿಯಲ್ಲಿ ಇರುವಂಥ ಒಂದು ವೆಸ್ಟಿಬ್ಯುಲೋ ಕೋಕ್ಲಿಯರ್ ಅಪ್ಯಾರಟಸ್ ಅಂತ ಇದೆ. ಸೊ ಅದರದ್ದು ಫಂಕ್ಷನ್ ಸರಿಯಾಗಿ ಆಗಲ್ಲ. ಸೊ ಆವಾಗ ನಮಗೆ ವರ್ಟಿಗೋ ಬರುವಂಥ ಸಾಧ್ಯತೆ ಇದೆ, ಒಂಥರ ಹೆವಿನೆಸ್ ಫೀಲ್ ಆಗ್ತಾ ಇದೆ, ಸರಿಯಾಗಿ ಬ್ಯಾಲೆನ್ಸ್ ಇಲ್ಲದೆ ಇದ್ದಂಗೆ ಅನಿಸ್ತಾ ಇದೆ ಆ್ಯಂಡ್ ನಡೆಯುವಾಗ ಒಂದು ಸೈಡ್ ಜೋಲಿ ಹೋಗುವಂಥ ಸಾಧ್ಯತೆ. ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದರೂ ಕೂಡ ನಾವು ಅದನ್ನು ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಅದಕ್ಕೆ ಡಾಕ್ಟ್ರಿಗೆ ತೋರಿಸಿ ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ಸರಿಯಾಗಿದೆ ಅಂತ ನಾವು ಕನ್ಫರ್ಮ್ ಮಾಡಬೇಕು. ಇನ್ನು ಕೋಆರ್ಡಿನೇಷನ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಅಂದರೆ ಸರಿಯಾಗಿ ಬಟನ್ ಹಾಕ್ಲಿಕ್ಕೆ ಹೇಳಿದರೆ ಬಟನ್ ಹಾಕ್ಲಿಕ್ಕೆ ಆಗದೆ ಇರೋದು, ಸರಿಯಾಗಿ ಗ್ರಿಪ್ ಸಿಗದೆ ಇರೋದು, ಸರಿಯಾಗಿ ಬರೀಲಿಕ್ಕೆ ಆಗದೆ ಇರೋದು, ಸರಿಯಾಗಿ ಒಂದು ಸಣ್ಣ ಟ್ರಮರ್ಸ್ ಡೆವಲಪ್ ಆಗುತ್ತೆ, ಒಂದು ನೀಡಲ್ ಒಳಗೆ ಇದು ದಾರ ಹಾಕ್ಲಿಕ್ಕೆ ಹೇಳಿದರೆ ಕರೆಕ್ಟಾಗಿ ಹಾಕ್ಲಿಕ್ಕೆ ಆಗದೆ ಇರೋದು ಎಲ್ಲ ಕಂಡ್ರೂ ಕೂಡ ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಿ ಅದು ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ನಾರ್ಮಲ್ ಇದೆ, ಬ್ರೈನಿಗೆ ಇರುವಂಥ ರಕ್ತ ಸಂಚಾರ ನಾರ್ಮಲ್ ಇದೆ ಅಂತ ನಾವು ಕನ್ಫರ್ಮ್ ಮಾಡಲೇಬೇಕಾಗುತ್ತೆ. ಸೊ ಇನ್ನು ದೃಷ್ಟಿಯಲ್ಲಿ ಬರುವಂಥ ಪ್ರಾಬ್ಲಮ್ಸ್, ನಮ್ಮ ವಿಷನಲ್ಲಿ ಬರುವಂಥ ಪ್ರಾಬ್ಲಮ್ಸ್, ಯೂಶಲಿ ನಮಗೆ ವಯಸ್ಸು ಹೆಚ್ಚಾಗ್ತಾ ಹೋದಂಗೆ ನಮ್ಮ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಬರುತ್ತೆ, ನಮಗೆ ಸ್ಪೆಕ್ಟಕಲ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಬಟ್ ಇದಲ್ಲ, ಸಡನ್ ಆಗಿ ನಮಗೆ ಸರಿಯಾಗಿ ಏನು ಕಾಣ್ತಾ ಇಲ್ಲ, ಡಬಲ್ ವಿಷನ್, ಒಂದು ನೋಡುವಾಗ ಎರಡಾಗಿ ಕಾಣ್ತಾ ಇದೆ, ಬ್ಲರ್ಡ್ ವಿಷನ್, ಏನು ಕ್ಲಿಯರ್ ಆಗಿ ಕಾಣ್ತಾನೆ ಇಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆದರೂ ಕೂಡ ನಾವೇನು ಸಸ್ಪೆಕ್ಟ್ ಮಾಡಬೇಕು, ಸಡನ್ ಆಗಿ ನಮ್ಮ ಬ್ರೈನಿಗೆ ರಕ್ತ ಸಂಚಾರದ ಕೊರತೆ ಇರ್ಬೋದು, ಅದರಿಂದ ಇದೆಲ್ಲ ಡೆವಲಪ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ನಾವು ಡಾಕ್ಟರ್ಗೆ ಭೇಟಿ ಆಗಲೇಬೇಕು. ಯಾಕೆಂದರೆ ನಮ್ಮ ಸರಿಯಾಗಿ ಕಣ್ಣು ಕಾಣಬೇಕು, ಸರಿಯಾಗಿ ಕಿವಿ ಕೇಳಬೇಕು, ಸರಿಯಾಗಿ ಮಾತಾಡ್ಲಿಕ್ಕೆ ಆಗಬೇಕು ಅಂದರೆ ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕು. ಯಾಕೆಂದರೆ ಅಲ್ಲಿ ಇರುವಂಥ ಎಲ್ಲದಕ್ಕೂ ಪ್ರತಿಯೊಂದು ನಮ್ಮ ಸೆನ್ಸರಿ ಫಂಕ್ಷನ್ಸ್ಗೂ ಅಲ್ಲೊಂದು ಸೆಂಟರ್ಸ್ ಇದೆ. ಅದು ಸ್ಪೀಚ್ ಸೆಂಟರ್ ಇರ್ಬೋದು, ಇದೆಲ್ಲ ನಮ್ಮ ವಿಷನ್ ಸರಿಯಾಗಿ ಕಾಣಬೇಕು ಅಂದರೆ ಅದಕ್ಕೊಂದು ಸೆಂಟರ್ ಇದೆ. ಅದೆಲ್ಲ ಸರಿಯಾಗಿ ಕೆಲಸ ಮಾಡಿ ಅಲ್ಲಿ ಸರಿಯಾಗಿ ರಕ್ತ ಸಂಚಾರ ಇದ್ದರೆ ಮಾತ್ರ ನಮಗೆ ಈ ಫಂಕ್ಷನ್ಸ್ ಎಲ್ಲ ಸರಿಯಾಗಿ ಆಗುತ್ತೆ. ಸೊ ಡಾಕ್ಟ್ರಿಗೆ ತೋರಿಸಿ ನಮ್ಮ ಬ್ರೈನಿಗೆ ಇರುವಂಥ ರಕ್ತ ಸಂಚಾರದೆಲ್ಲ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಅದು ನೀವು ಒಂದು ಆಫ್ಥಾಲ್ಮಾಲಜಿಸ್ಟ್ಗೆ ತೋರಿಸಿದ್ರು ಅವರು ಕೂಡ ನೋಡಿ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗಾಗಿ ಇದು ಕೂಡ ಇದರದೊಂದು ಮುನ್ಸೂಚನೆ ಇರ್ಬೋದು, ನಾವು ಅದಕ್ಕೆ ಪ್ರಿಕಾಷನ್ ತಗೊಳ್ಳೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ಏನು ಅಂದರೆ ನಮಗೆ ಒಂದು ಸೈಡಲ್ಲಿ ಕೆಲವು ಸಲ ನಮಗೆ ಅಷ್ಟೊಂದು ಶಕ್ತಿ ಇಲ್ಲದೆ ಇದ್ದಂಗೆ ಅನಿಸೋದು ಅಥವಾ ಜೋಮ್ ಹಿಡಿಯೋದು. ತುಂಬ ಜನರು ನಮಗೆ ಹೇಳ್ತಾರೆ, ಅಂದರೆ ಸರ್ ನನಗೆ ಒಂದು ಸೈಡು ಮರಗಟ್ಟದಂಗೆ ಅನಿಸ್ತಾ ಇದೆ, ಕೈಯಲ್ಲಿ ಸರಿಯಾಗಿ ಶಕ್ತಿ ಇಲ್ಲ ಅಂತ ಅನಿಸ್ತಾ ಇದೆ, ಯಾವುದಾದ್ರೂ ಆಬ್ಜೆಕ್ಟ್ ಸಡನ್ ಆಗಿ ಒತ್ತಬೇಕು ಅಂದರೆ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಥರ ಕಾಲುಗಳಲ್ಲಿ ಕೂಡ ಅದೇ ಥರ ಜೋಮ್ ಹಿಡಿತಾ ಇದೆ, ಸರಿಯಾಗಿ ಕಾಲು ಒಂಥರ ಮರಗಟ್ಟದಂಗೆ ಇದ್ದಿದ್ದಕ್ಕೆ ಸರಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ, ಕಾಲು ಕೆಳಗಡೆ ಇಟ್ಟಾಗ ಅದು ಫೀಲ್ ಬರ್ತಾ ಇಲ್ಲ, ಎಲ್ಲೋ ಒಂದು ಬಟ್ಟೆ ಮೇಲೆ ಕಾಲಿಟ್ಟಂಗೆ ಅನಿಸ್ತಾ ಇದೆ, ಅಥವಾ ಮುಖದಲ್ಲಿ ಕೆಲವರಿಗೆ ಜೋಮ್ ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೂ ಕೂಡ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಿ ಅದು ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಯಾಕೆಂದರೆ ಇದಕ್ಕೆ ನಾವು ಹೆಮಿಪ್ಯಾರಾಸಿಸ್ ಅಂತ ಹೇಳ್ತೀವಿ, ಒಂದು ಸೈಡಲ್ಲಿ ನಮಗೆ ಡಿಫ್ರೆಂಟ್ ಆಗಿರುವಂಥ ಒಂದು ಸೆನ್ಸೇಷನ್ ಅಥವಾ ಶಕ್ತಿಯನ್ನು ಸ್ವಲ್ಪ ಕಳ್ಕೊಳ್ಳೋದನ್ನ. ಸೊ ನಾವು ಅದು ಇದ್ದಾಗ ದ್ಯಾಟ್ ಕ್ಯಾನ್ ಬಿ ಇದೊಂದು ಮುನ್ಸೂಚನೆ ಇರ್ಬೋದು, ಮುಂದೆ ಆಗ್ಲಿಕ್ಕಿರುವಂಥ ಒಂದು ಮೇಜರ್ ಸ್ಟ್ರೋಕ್ದು ಮುನ್ಸೂಚನೆ ಇರ್ಬೋದು. ಸೊ ಹಾಗಾಗಿ ನಾವು ಇಮಿಡಿಯೇಟ್ಲಿ ಒಂದು ಡಾಕ್ಟರ್ ಹತ್ರ ಹೋಗಿ ಅದು ತೋರಿಸಿ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಸರ್ಕ್ಯುಲೇಷನ್ನ ಸರಿ ಮಾಡಿದರೆ ಮುಂದೆ ಬರಲಿಕ್ಕಿರುವಂಥ ಒಂದು ಮೇಜರ್ ಕಾಂಪ್ಲಿಕೇಶನ್ನ ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ನೀವೇ ನೋಡಿ, ಒಂದ್ಸಲ ಸ್ಟ್ರೋಕ್ ಆದಮೇಲೆ ಇಡೀ ಲೈಫೇ ನಮ್ಮದು ಚೇಂಜ್ ಆಗುತ್ತೆ. ಬೇರೆ ಕಾಯಿಲೆಗಳಿದ್ದರೆ ನಾವು ಅದಕ್ಕೆ ಮಾತ್ರ ತಗೊಂಡು ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ, ವರ್ಕ್ ಏನಿದೆ ಅದನ್ನು ಮುಂದುವರಿಸ್ಬೋದು. ಬಟ್ ಸ್ಟ್ರೋಕ್ ಆದರೆ ನಾವು ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗ್ತಾ ಇದ್ದಿದ್ದಕ್ಕೆ ಅವರಿಗೆ ಮುಂದೆ ಏನು ಕೆಲಸ ಮಾಡೋಕ್ಕಾಗಲ್ಲ, ಜಾಬನ್ನು ಬಿಡಬೇಕಾಗುತ್ತೆ, ಇಡೀ ಲೈಫ್ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಈ ಮುನ್ಸೂಚನೆಗಳು ನಮಗೆ ಕಂಡಿಡಿದರೆ ಏನು ಮಾಡ್ಬೋದು, ಮುಂದೆ ಬರಲಿಕ್ಕಿರುವಂಥ ಒಂದು ಮೇಜರ್ ಕಾಂಪ್ಲಿಕೇಶನ್ನ ನಮಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಒಂದು ಮೇನ್ ಸೈನ್ ಏನಂದರೆ ಸ್ಪೀಚಲ್ಲಿ ಬರುವಂಥ ಸಮಸ್ಯೆ. ಈಗ ನಮ್ಮ ರಿಲೇಟಿವೇ ಯಾರಾದರೂ ಸರಿಯಾಗಿ ಮಾತಾಡ್ತಾ ಇದ್ರು, ಬಟ್ ಇತ್ತೀಚೆಗೆ ಅವರು ಮಾತಾಡೋದನ್ನು ನಮಗೆ ಸರಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇಲ್ಲ, ಒಂಥರ ತೊದಲ್ತಾ ಇದ್ದಾರೆ, ಅಥವಾ ಒಂಥರ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೆಲವು ವರ್ಡ್ಸ್ ಅವರಿಗೆ ಸಿಗ್ತಾ ಇಲ್ಲ. ಮಾತಾಡುವಾಗ ರೆಗ್ಯುಲರ್ಲಿ ನಾವು ಯೂಸ್ ಮಾಡುವಂಥ ವರ್ಡ್ ಯಾವುದಾದ್ರೂ ಟಫ್ ವರ್ಡ್ಸ್ ಅಂದರೆ ಯಾರಿಗೂ ಸಿಗಲ್ಲ, ರೆಗ್ಯುಲರ್ಲಿ ನಾವು ಮಾತಾಡುವಾಗ ತಿನ್ನೋದು ಅಥವಾ ನಾವು ಮಲಗಬೇಕು ಆ ಥರ ವರ್ಡ್ಸಲ್ಲಿ ಏನಿದೆ ಅದು ಸರಿಯಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಸ್ಲರ್ಡ್ ಸ್ಪೀಚ್ ಇದ್ದರೂ ಕೂಡ ನಾವು ಇಮ್ಮಿಡಿಯೇಟ್ಲಿ ಡಾಕ್ಟರ್ದು ಕನ್ಸಲ್ಟೇಷನ್ ತಗೊಳ್ಳೇಬೇಕು. ಸೊ ಅದು ಕೂಡ ನಮಗೆ ಮುಂದೆ ಬರಲಿಕ್ಕಿರುವಂಥ ಒಂದು ಪ್ರಾಬ್ಲಮ್ದು ಮುನ್ಸೂಚನೆ ಇರ್ಬೋದು. ಸೊ ಇದನ್ನು ಐಡೆಂಟಿಫೈ ಮಾಡಿ ನಾವು ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ವಿ ಕ್ಯಾನ್ ಪ್ರಿವೆಂಟ್ ಎ ಕಾಂಪ್ಲಿಕೇಶನ್. ಇನ್ನು ನೆಕ್ಸ್ಟ್ 9ನೇ ಮೇನ್ ಸೈನ್ ಏನಂದರೆ ಹೈಪರ್ ಟೆನ್ಷನ್, ಬಿ ಪಿ ಕಾಯಿಲೆ. ಸೊ ಈ ಬಿ ಪಿ
ಕಾಯಿಲೆ ಇದ್ದವರಲ್ಲೇ ಸ್ಟ್ರೋಕ್ ಹೈಯೆಸ್ಟ್ ಕಂಡು ಬರುತ್ತೆ. ಸೊ ಬಿ ಪಿ ಕಾಯಿಲೆ ಇದ್ದರೆ ಯಾರೂ ಕೂಡ ಅದಕ್ಕೆ ಮೆಡಿಕೇಶನ್ ತಗೊಳ್ಳದೇ ಇರಬಾರ್ದು. ತುಂಬ ಜನರಿಗೆ ಏನಿದೆ, ಆ ಮೆಡಿಸಿನ್ ತಗೊಂಡ್ರೆ ಇಡೀ ಲೈಫ್ ನಾವು ತಗೋಬೇಕಾಗುತ್ತೆ, ಮೆಡಿಸಿನ್ದು ದುಷ್ಪರಿಣಾಮಗಳು ನಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಮೆಡಿಸಿನ್ದು ಬಿ ಪಿ ಮಾತ್ರೆದು ದುಷ್ಪರಿಣಾಮಗಳು ಎಷ್ಟಿದೆಯೋ ಅದಕ್ಕಿಂತ 100 ಪಟ್ಟು ಅದರದ್ದು ಕಾಂಪ್ಲಿಕೇಶನ್ಸ್ ಇದೆ. ಅಂದರೆ ಒಂದು ಸ್ಟ್ರೋಕ್ ಬಂದರೆ ನೀವು ಎಷ್ಟೋ ಮೆಡಿಸಿನ್ಸ್ ನುಂಗಬೇಕಾಗುತ್ತೆ, ಆವಾಗ ಬಿ ಪಿಗೂ ನುಂಗಬೇಕಾಗುತ್ತೆ, ಮತ್ತು ಭಾಳಷ್ಟು ಲೈಕ್ ನಿಮ್ಮ ಇಡೀ ಲೈಫ್ ಅದು ಸಫರ್ ಆಗ್ತೀವಿ ನಾವು. ಸೊ ಹಾಗಾಗಿ ಏನು ಮಾಡಬೇಕು, ಹೈಪರ್ ಟೆನ್ಷನ್ ಇದ್ದರೆ, ಬಿ ಪಿ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕರೆಕ್ಟಾಗಿರುವಂಥ ಮೆಡಿಕೇಶನ್ ತಗೊಳ್ಳೇಬೇಕು. ಬಿ ಪಿನ ಯಾವತ್ತೂ ಹತೋಟಿಗೆ ಇಟ್ಕೊಳ್ಳೇಬೇಕು. ಇಲ್ಲಾಂದರೆ ಒನ್ ಆಫ್ ದ ಈಗ ಬರುವಂಥ ಸ್ಟ್ರೋಕ್ ಪೇಷಂಟ್ಸ್ ಏನಿದೆ ಅದರಲ್ಲಿ 90% ಜನರಿಗೂ ಕೂಡ ಈ ಬಿ ಪಿ ಕಾಯಿಲೆ ಇದ್ದಿದ್ದಕ್ಕೆ ಅದನ್ನು ಐದರ್ ಅವರಿಗೆ ಗೊತ್ತಿರಲ್ಲ, ಅಂದರೆ ಅನ್ಡಯಾಗ್ನೋಸ್ಡ್ ಆಗಿರುತ್ತೆ, ಇಲ್ಲಾಂದ್ರೆ ಗೊತ್ತಿದ್ರೂ ಕೂಡ ಅವರಿಗೆ ನಾ ಮೆಡಿಸಿನ್ ತಗೊಳ್ಳಲ್ಲ ಅಂತ ಹೇಳೋರಿದ್ದಾರೆ. ಸೊ ಆ ಥರ ಒಂದು ಆ್ಯಟಿಟ್ಯೂಡ್ ಯಾವತ್ತೂ ಇರಬಾರ್ದು. ಬಿ ಪಿ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಬಿ ಪಿನ ಯಾವತ್ತೂ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದರೆ ಬ್ರೈನ್ ಒಂದೇ ಅಲ್ಲ, ನಮ್ಮ ಪ್ರತಿಯೊಂದು ಆರ್ಗನ್ಸು ಕೂಡ ಡ್ಯಾಮೇಜ್ ಆಗುತ್ತೆ. ನಮಗೆ ಹಾರ್ಟಿಗೆ ಸಮಸ್ಯೆ ಬರ್ಬೋದು, ಹೈಪರ್ಟ್ರೋಫಿ ಆಗುವಂಥ ಸಾಧ್ಯತೆ ಇದೆ, ಕಾರ್ಡಿಯಾಕ್ ಫೇಲರ್ ಆಗುವಂಥ ಸಾಧ್ಯತೆ ಇದೆ, ಕಿಡ್ನೀಸ್ಗೆ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ, ಕಿಡ್ನಿ ಫೇಲ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುವಂಥ ಸಾಧ್ಯತೆ ಇದ್ದಿದ್ದಕ್ಕೆ ಬಿ ಪಿ ಕಾಯಿಲೆ ಏನಿದೆ ಅದನ್ನು ನಾವು ಹತೋಟಿಗೆ ಇಟ್ಕೊಳ್ಳೇಬೇಕಾಗುತ್ತೆ. ಇನ್ನು 10ನೇದು ಮತ್ತು ಲಾಸ್ಟ್ ಸೈನ್ ಏನು ಅಂದರೆ ಲೈಕ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಅಂತ ಹೇಳ್ತೀವಿ. ಅಂದರೆ ಕೆಲವರಿಗೆ ಏನಾಗುತ್ತೆ, ಈ ಸ್ಟ್ರೋಕ್ ಬರಲಿಕ್ಕೆ ಒಂದು ಮುನ್ಸೂಚನೆಯಾಗಿ ಪ್ಯಾಲ್ಪಿಟೇಷನ್ ಬರುವಂಥ ಸಾಧ್ಯತೆ ಇದೆ. ಅಂದರೆ ಹಾರ್ಟ್ ಬೀಟ್ ಸಡನ್ ಆಗಿ ತುಂಬ ಫೀಲ್ ಆಗೋದು, ನಮ್ಮ ಹೃದಯ ಬಡ್ಕೊಳ್ಳೋದು ನಮಗೆ ಗೊತ್ತಾಗುತ್ತೆ, ಅಥವಾ ಹಾರ್ಟ್ ರೇಟ್ ತುಂಬ ಹೆಚ್ಚಾಗೋದು ಕೆಲವರಿಗೆ ನಾವು ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆ ಇದ್ದವರಲ್ಲಿ ನಮ್ಮ ಬ್ರೈನಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳೇನಿದೆ ಅದರಲ್ಲಿ ಬ್ಲಾಕ್ ಬಂದು ಅವರಿಗೆ ಮುಂದೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಸೊ ನಮಗೇನಾದರೂ ನಮ್ಮ ಕಾರ್ಡಿಯಾಕ್ ರಿಥಮ್ ಸರಿಯಾಗಿಲ್ಲ, ಯಾವಾಗಲೂ ಪ್ಯಾಲ್ಪಿಟೇಷನ್ ಆಗ್ತಾ ಇದೆ ಅಂದರೆ ಅದೊಂದು ಡಾಕ್ಟ್ರಿಗೆ ತೋರಿಸಿ, ಅದಕ್ಕೆ ಬೇರೆ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ, ಅದು ಮೇ ಬಿ ಸಿಂಪಲ್ ನಮಗೆ ಇರುವಂಥ ಸ್ಟ್ರೆಸ್ ಅಥವಾ ಟೆನ್ಷನ್. ಕೆಲವರಿಗೆ ತುಂಬ ಉದ್ವೇಗ ಇರುತ್ತೆ, ನಮ್ಮ ಹತ್ರ ಮಾತಾಡುವಾಗಲೇ ಅವ್ರದ್ದು ಟೆನ್ಷನು ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಅಷ್ಟೊಂದು ಇದರಲ್ಲಿ ಕೂಡ ಈ ಸಿಂಪ್ಟಮ್ಸ್ ಬರ್ಬೋದು. ಬಟ್ ಏನಾದರೂ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಇದ್ದರೆ ಅದು ಮುಂದೆ ನಮಗೆ ಒಂದು ಸ್ಟ್ರೋಕ್ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ತಗೊಂಡು ನಾವು ಈ ಸ್ಟ್ರೋಕನ್ನು ಏನಿದೆ ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡಬೇಕು. ಸೊ ನಾನೀಗ ಹೇಳಿರುವಂಥ 10 ಸೈನ್ಸ್ ಏನಿದೆ ಇದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಮಗೆ ಲೈಕ್ ಒಂದು ಸ್ಟ್ರೋಕ್ ಬರಲಿಕ್ಕೆ ಅಟ್ಲೀಸ್ಟ್ 1 ಮಂತ್ ಮೊದಲಾದರೂ ನಮಗೆ ಈ ಥರ ಸಿಂಪ್ಟಮ್ಸ್ ಏನಾದರೂ ನಾವು ಫೀಲ್ ಮಾಡಿರ್ತೀವಿ. ಸೊ ಅದನ್ನು ಯಾವತ್ತೂ ಇಗ್ನೋರ್ ಮಾಡದೆ ಕರೆಕ್ಟಾಗಿ ಅದನ್ನು ಐಡೆಂಟಿಫೈ ಮಾಡಿ ಒಂದು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಲಿಕ್ಕೆ ಏನು ತೊಂದರೆ, ಮೆಡಿಸಿನ್ ಕೂಡಲೇ ಮೆಡಿಸಿನ್ಸ್ ಅಂತ ಯಾರೂ ಕೊಡಲ್ಲ, ಅದನ್ನು ಕರೆಕ್ಟಾಗಿ ಒಂದು ಡಯಾಗ್ನೋಸ್ ಮಾಡಿದರೆ ನಮಗೆ ಮುಂದೆ ಬರಲಿಕ್ಕಿರುವಂಥ ಒಂದು ಮೇಜರ್ ಪ್ರಾಬ್ಲಮ್ ಏನಿದೆ, ಈ ಸ್ಟ್ರೋಕ್ ಏನಿದೆ, ನಾವೇ ನೋಡ್ತೀವಿ ನಮ್ಮ ಸುತ್ತಮುತ್ತಲಿರುವಂಥ ಎಷ್ಟೋ ಕ್ಲೋಸ್ ಆಗಿರೋರು ಅವರು ಸ್ಟ್ರೋಕ್ ಬಂದು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ ಅವರದ್ದು ರಿಮೈನಿಂಗ್ ಲೈಫ್ ಏನಿದೆ ದಟ್ ಈಸ್ ಎ ಹೆಲ್ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಈ ಸೈನ್ಸನ್ನು ಅಬ್ಸರ್ವ್ ಮಾಡಿ ನಮ್ಮ ಸ್ಟ್ರೋಕನ್ನು ನಮಗೆ ಮುಂದೆ ಆಗಲಿಕ್ಕಿರುವಂಥ ಈ ಮೇಜರ್ ಒಂದು ಹೆಲ್ತ್ ಇಶ್ಯೂ ಏನಿದೆ ಅದನ್ನು ಕಂಪ್ಲೀಟ್ಲಿ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.